ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೀಸ್ ವಿಷನ್. ಸೊ ಇವತ್ತು ನಾವು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗೋ ವಿಡಿಯೋನ ಹಾಕಿದ್ದೀನಿ. ಸೊ ನಾನು, ಮಮ್ಮಿ, ಡ್ಯಾಡಿ, ಅಣ್ಣ ಮತ್ತು ನಮ್ಮನಿ ನಾವು 5 ಜನನೂ ಹೋಗಿದ್ವಿ. ಸೊ ಮೆಜೆಸ್ಟಿಕ್ಕಿಂದ ಡೈರೆಕ್ಟಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಸ್ ಇದೆ, ಬಟ್ ಸ್ಟಿಲ್ ನಮ್ಗೆ ಸಿಕ್ಕಿಲ್ಲ. ನಾವು ಮಧ್ಯಾಹ್ನ ಆಗಿತ್ತು ಹೋಗೋಕ್ಕೆ ಬಸ್ ಸ್ಟ್ಯಾಂಡ್ಗೆ. ಸೊ ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಧರ್ಮಸ್ಥಳ ಬಸ್ ಹತ್ಕೊಂಡು ಹೋಗಿ ಲೈಕ್ ಸಮಥಿಂಗ್ ಗೂಂಡ್ಯಾ ಚೆಕ್ ಪೋಸ್ಟ್ ಅಂತಾರಲ್ವ, ಅಲ್ಲಿ ಇಳ್ಕೊಂಡು ಅಲ್ಲಿಂದ ಲೈಕ್ ವೆಹಿಕಲಲ್ಲಿ ಹೋದ್ವಿ. ಸೊ ನಾವು ಆ್ಯಕ್ಚುಲಿ ಮಧ್ಯಾಹ್ನ 1 ಗಂಟೆ ಆಗಿತ್ತು, 1 ಗಂಟೆ ಮೇಲಾಗಿತ್ತು. ಸೊ ಅದಕ್ಕೆ ಗುಂಡ್ಯಾ ಚೆಕ್ ಪೋಸ್ಟ್ಗೆ ಹೋಗಿ ಅಲ್ಲಿಂದ ವೆಹಿಕಲ್ ಮಾಡ್ಕೊಂಡು ಹೋದ್ವಿ. ಸೊ ನೈಟ್ ಒಂದು 8 ಹಂಗೆ ರೀಚ್ ಆದ್ವಿ. ಆ್ಯಕ್ಚುಲಿ ನಾವು ಹೋಗಿರೋ ರೀಸನ್ ಏನಂದರೆ, ಸೊ ಅಲ್ಲಿ ನಾವು ಸರ್ಪದೋಷ ಪೂಜೆ ಮಾಡಿಸ್ಬೇಕು ಅಂತ ಹೋಗಿದ್ವಿ. ಬಟ್ ಏನಾಯಿತು ಅಂದರೆ, ನಾವು ಯಾವುದೇ ರೀತಿ ಆನ್ಲೈನ್ ಬುಕ್ಕಿಂಗ್ ಮಾಡಿಸಿದ್ದಿಲ್ಲ. ನಮ್ಗೆ ಅನ್ನಿಸ್ತು ಹೋಗಿ ಮಾಡಿಸೋಣ ಪೂಜೆ ಅಂತ ಹೋಗಿಬಿಟ್ವಿ. ಬಟ್ ನೋಡಿದ್ರೆ ನಿಜವಾಗ್ಲೂ ಸೀರಿಯಸ್ಲಿ ತುಂಬ ಕಷ್ಟ ಆಗೋಯಿತು. ರೂಮ್ಸ್ ಹುಡ್ಕೋದಾಗಲಿ ಮತ್ತು ಪೂಜೆ ಟಿಕೆಟ್ ಸಿಕ್ಕಿಲ್ಲ ನಮಗೆ. ಸ್ಯಾಟರ್ಡೆ ನೈಟ್ ಹೋಗಿದ್ದೀವಿ, ಟಿಕೆಟ್ಸ್ ಕೌಂಟರ್ ಎಲ್ಲ ಕ್ಲೋಸ್ ಆಗಿತ್ತು, ಟಿಕೆಟ್ ಸಿಕ್ಕಿಲ್ಲ. ತುಂಬ ಬೇಜಾರಾಗೋಯಿತು. ಯಾಕಂದರೆ ಆ್ಯಕ್ಚುಲಿ ತುಂಬ ದಿನಗಳಾದಮೇಲೆ ನಾವೆಲ್ಲ ಹೋಗಿದ್ದಿದ್ದು. ಈ ಥರ ಪ್ರಾಬ್ಲಮ್ ಇದೆ, ಸಾಲ್ವ್ ಆಗಲಿ ಅಂತಲೇ ನಾವು ಹೋಗಿದ್ದಿದ್ದು. ಬಟ್ ನೋಡಿದ್ರೆ ಟಿಕೆಟ್ಸ್ ಕೂಡ ಸಿಕ್ಕಿಲ್ಲ ನಮಗೆ. ತುಂಬ ಒಂಥರ ಬೇಜಾರು ಫೀಲ್ ಆಗೋಯಿತು. ಮತ್ತು ಮಾರನೇ ದಿನ ಬೆಳಗ್ಗೆ ನೋಡೋಣ ಅಂತ ಹೇಳಿದ್ರು. ನಮಗಂತೂ ತುಂಬ ಮನ್ಸಿಗೆ ತುಂಬ ಬೇಜಾರಾಗ್ತಿತ್ತು. ಆದರೂ ದರ್ಶನ ಬಂದ್ವಿ. ನೋಡಿದ್ರೆ ಅವತ್ತು ಸಂಡೇ ಮಾರ್ನಿಂಗ್ ಸಿಗುತ್ತೆ ಅಂದ್ಕೊಂಡ್ವಿ. ಬಟ್ ನೋಡಿದ್ರೆ ಸಂಡೇ ಮಾರ್ನಿಂಗ್ ನಮ್ಗೆ ಸಿಕ್ಕಿಲ್ಲ. ಸೊ ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಲೈಕ್ ತುಂಬ ಕಷ್ಟಪಟ್ಟು ಆಮೇಲೆ ನಮ್ಗೆ ಮಂಡೇ ಟ್ಯೂಸ್ಡೇ ಪೂಜೆಗೆ ಸಿಕ್ತು. ಫಸ್ಟು ಏನಾಯ್ತಂದರೆ, ನಾವು ಸಂಡೇ ಏನೂ ಸಿಕ್ಕಿಲ್ಲ ಅಲ್ವಾ. ಸೊ ಸಂಡೇ ಕೂಡ ನಮಗೇನು ಬೇಜಾರಾಗಿಲ್ಲ. ಯಾಕಂದರೆ ಸಂಡೇ ಅಲ್ಲಿ ಆಶ್ಲೇಷ ನಕ್ಷತ್ರ ಇರೋದ್ರಿಂದ ನೈಟ್ ಪೂರ್ತಿ ರಥ ಇತ್ತು. ಸೀರಿಯಸ್ಲಿ ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಖುಷಿಯಾಯಿತು, ತುಂಬ ಒಂಥರ ಸಖತ್ತಾಗಿತ್ತು. ಮತ್ತು ಸಂಡೇ ನೈಟು ರಥ ಆದಮೇಲೆ ಮಂಡೇ ಮಾರ್ನಿಂಗ್ ನಮ್ಮದು ಪೂಜೆ ಇತ್ತು. ಮಂಡೇ ಮಾರ್ನಿಂಗ್ ನಾವು ಪೂಜೆ ಮುಗಿಸ್ಕೊಂಡು ಲೈಕ್ ಫಸ್ಟು ಬೆಳಗ್ಗೆನೇ ಎದ್ದು ಕುಮಾರಧಾರಾಗೆ ಹೋಗಿ ಸ್ನಾನ ಮಾಡಿಕೊಂಡು ಅಲ್ಲಿಂದ ನಾವು ರೂಮಿಗೆ ಬಂದು ರೆಡಿ ಆಗಿಬಿಟ್ಟು ಪೂಜೆಗೆ ಹೋದ್ಮೇಲೆ ಅಲ್ಲಿ ಮಾರ್ನಿಂಗ್ ಮಾತ್ರ ಪೂಜೆ ಇರುತ್ತೆ. ಪೂಜೆ ಮುಗಿಸ್ಕೊಂಡು ನಾವು ಆದಿ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗಿ ರೌಂಡ್ಸ್ ಹಾಕಿ, ಮತ್ತು ಸುಬ್ರಹ್ಮಣ್ಯ ಮೇನ್ ಟೆಂಪಲ್ಗೆ ಹೋಗಿ ಆಚೆನೇ ರೌಂಡ್ಸ್ ಹಾಕಬೇಕು. ಗರ್ಭಗುಡಿಗೆ ಹೋಗಂಗಿಲ್ಲ, ಒಳಾಂಗಣ ಅಂತಾರಲ್ವ, ಅಲ್ಲಿ ಹೋಗ್ಬಿಟ್ಟು ರೌಂಡ್ಸ್ ಹಾಕ್ಬಿಟ್ಟು ಇರಬೇಕು ಅಂತ ಹೇಳಿ. ಸೊ ನಾವು ಅಲ್ಲೇ ರೌಂಡ್ಸ್ ಹಾಕಿದ್ದು. ಸೊ ಆಮೇಲೆ ಅಲ್ಲೇ ಇಲ್ಲಿ ಪೂಜೆ ಮಾಡಿಸಿದವ್ರಿಗೆ ಅಂತಲೇ ಊಟ ಕೊಡ್ತಾರಲ್ವ. ಸೊ ಅಲ್ಲೇ ಹೋಗಿ ಈವ್ನಿಂಗ್ ಕೂಡ ಊಟ ತಿಂದ್ಬಿಟ್ಟು ನಾವು ಅಲ್ಲೇ ನೈಟ್ ರಥ ಇತ್ತು. ಅವತ್ತು ಮಂಡೇ ನೈಟ್ ರಥ ಇತ್ತು ಅಂತ ಅದನ್ನು ನೋಡಿಕೊಂಡು ಮತ್ತು ರೂಮ್ಗೆ ಹೋಗಿ ಮಲ್ಕೊಂಡು ಬೆಳಗ್ಗೆನೇ 3 o'clock ಎದ್ವಿ. 3 o'clock ಎದ್ದು 5:30 ಅಷ್ಟೊತ್ತಿಗೆ ರೆಡಿ ಆಗಿಬಿಟ್ಟು ಇದಕ್ಕೆ ಹೋಗಬೇಕು ಅಂದರು. 5:30 ಅಷ್ಟೊತ್ತಿಗೆ ಸೆಕೆಂಡ್ ಡೇ ಪೂಜೆ ಇತ್ತು, ಮಂಗಳವಾರ. ಸೊ ಮಂಗಳವಾರ ಬೆಳಗ್ಗೆನೇ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಪೂಜೆ ಆಗಿದ ತಕ್ಷಣ ಡೈರೆಕ್ಟಾಗಿ ನಾವು ಇದಕ್ಕೆ ಹೋಗ್ಬಿಟ್ವಿ. ಎಲ್ಲಿಗೆ ಅಂದರೆ ಕುಮಾರಧಾರಾಗೆ ಹೋಗ್ಬಿಟ್ವಿ. ಕುಮಾರಧಾರಾಗೆ ಹೋಗಿ ಅಲ್ಲೇ ಪೂಜೆ ಸ್ನಾನ ಮಾಡಿಕೊಂಡು ಬಂದು ಮತ್ತು ಆದಿ ಸುಬ್ರಹ್ಮಣ್ಯ ಟೆಂಪಲು ಎಲ್ಲ ಮೇನ್ ಟೆಂಪಲ್ಗೆಲ್ಲ ಹೋಗಿ ಎಲ್ಲ ದೇವಸ್ಥಾನ ಎಲ್ಲ ನೋಡಿಕೊಂಡು ಆಚೆ ಬಂದು ಮತ್ತು ನಾವು ಅವತ್ತು ಮಂಗಳವಾರ ಪೂರ್ತಿ ನೈಟ್ವರೆಗೂ ಅಲ್ಲೇ ಇದ್ವಿ. ಸೊ ನೈಟು ಎಕ್ಸ್ಪ್ರೆಸ್ ಹತ್ಕೊಂಡು ಬುಧವಾರ ಮಾರ್ನಿಂಗ್ ಬ್ಯಾಂಗ್ಳೂರು ಬಂದ್ವಿ. ಆ್ಯಕ್ಚುಲಿ ಎಲ್ಲರಿಗೂ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವತ್ತೇ ಆಗಲಿ ಪ್ಲೀಸ್ ಇದು ಪೂಜೆ ಸರ್ಪದೋಷ ಪೂಜೆ ಮಾಡಿಸ್ಬೇಕು ಅಂತ ಯಾರ್ಯಾರಿದ್ದೀರೋ ಪ್ಲೀಸ್ ಫಸ್ಟೇ ನೀವು ಬುಕ್ ಮಾಡ್ಕೊಂಡು ಹೋಗಿ. 4,200 rupees ಆಗುತ್ತೆ ಟಿಕೆಟ್ಗೆ. ಸೊ ಆರಾಮಾಗಿ ನೀವು ಬುಕ್ ಮಾಡ್ಕೊಂಡು ಹೋಗಿ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಆ್ಯಕ್ಚುಲಿ ನಾವು ಹೋಗಿದ್ದು ಸ್ಯಾಟರ್ಡೆ, ನಮಗೆ ಸಂಡೇ ಪೂಜೆ ಸಿಕ್ಕಿಲ್ಲ. ನಮಗೆ ಆ್ಯಕ್ಚುಲಿ ಆಫೀಸೆಲ್ಲ ಲೀವ್ ಬಂದಿದ್ವಿ. ಬಟ್ ಸೀರಿಯಸ್ಲಿ 5 days ಅಲ್ಲೇ ಇದ್ವಿ. ಬಟ್ ಖುಷಿ ಇದೆ ಹೋಗಿದ್ವಿ ಅಂತ. ಬಟ್ ನಮಗೂ ಆಫೀಸ್ಗಳಲ್ಲೆಲ್ಲ ತುಂಬ ಪ್ರಾಬ್ಲಮ್ ಆಗೋಯಿತು. ಬಟ್ ಸ್ಟಿಲ್ ದ್ಯಾಟ್ಸ್ ಫೈನ್. ಖುಷಿಯಾಗಿದೆ ನನಗೆ. ಪೂಜೆ ಹೆಂಗೋ ಕಂಪ್ಲೀಟ್ ಆಯ್ತಲ್ವ, ತುಂಬ ಖುಷಿ ಇದೆ ಇದ್ರ ಬಗ್ಗೆ. ಬಟ್ ಎಲ್ಲರಿಗೂ ಹೇಳೋದಿಷ್ಟೇ, ಬುಕ್ ಮಾಡಿಕೊಂಡು ಹೋಗಿ. 2 months ಲೇಟಾಗಿ ಹೋದರೂ ಪರವಾಗಿಲ್ಲ, ಬುಕ್ಕಿಂಗ್ ಮಾಡ್ಕೊಂಡು ಹೋಗಿ. ಸೊ ಬುಕ್ಕಿಂಗ್ ಮಾಡ್ಕೊಳ್ಳೋದ್ರಿಂದ ನಮಗೆ ಫುಡ್ಡು ಮತ್ತು
ಸ್ಟೇ ಆಗೋಕ್ಕೆ ಲೈಕ್ ಇದು ಏನಂತಾರೆ ಲಾಡ್ಜ್ ಕೂಡ ಅವರೇ ಬುಕ್ ಮಾಡಿರ್ತಾರೆ. ಸೊ ಆರಾಮಾಗಿ ಹೋಗಿ ನಾವು ಇರ್ಬೋದು. ಆಶ್ಲೇಷದಲ್ಲಿ ಬುಕ್ ಮಾಡಿರ್ತಾರೆ. ಸೊ ಸೀರಿಯಸ್ಲಿ ಹೇಳ್ಬೇಕಂದ್ರೆ ಆಶ್ಲೇಷದಲ್ಲಿ ರೂಮ್ಸ್ ಕೂಡ ಚೆನ್ನಾಗಿತ್ತು. ನಮ್ಮದು 4th ಫ್ಲೋರ್ ಇತ್ತು. ಸೊ ಅಷ್ಟೊಂದೇನು ನಮಗೇನು ಫುಲ್ಲು ಚೆನ್ನಾಗೇ ಇರಬೇಕಂತ ಏನಿಲ್ಲ, ಬಟ್ ಸ್ಟಿಲ್ ನೀಟಾಗಿರೋ ಒಂದು 4 ಮೆಂಬರ್ಸು ಮಲ್ಕೋಬೋದು ಆ ಥರ ಒಂದು ಬೆಡ್ಡು ಮತ್ತು ನೀಟಾಗಿರೋ ರೂಮು, ಪ್ಲಸ್ಸು ಚಾಪೆ ಎಲ್ಲ ಇರುತ್ತೆ ಅಲ್ಲೇ. ಚಾಪೆ, ದಿಂಬು, ಬೆಡ್ಶೀಟು, ಪ್ಲಸ್ ವಾಶ್ರೂಮ್, ವೆಸ್ಟರ್ನ್ ಟಾಯ್ಲೆಟ್ ವಿತ್ ಕ್ಲೀನ್, ಮತ್ತು ವಾಟರ್ ಕೋಲ್ಡ್ ವಾಟರ್ ಇರುತ್ತೆ, ಹಾಟ್ ವಾಟರ್ ಇರಲ್ಲ ಅಷ್ಟೇ. ಬಟ್ ಅದಿಷ್ಟು ಬಿಟ್ಟರೆ ಎಲ್ಲ ಚೆನ್ನಾಗಿತ್ತು. ತುಂಬ ಖುಷಿಯಾಯಿತು ನನಗಂತೂ ತುಂಬ ಇಷ್ಟ ಆಯಿತು ಈ ಸತಿ ಮಾತ್ರ. ಬಟ್ ಒಂದೇ ವಿಷಯ ಹೇಳೋದಂದರೆ ಸಾರಿ ಹೇಳ್ತಿರೋದು, ಯಾಕಂದರೆ ತುಂಬ ಕಷ್ಟ ಆಯಿತು. ಸೊ ಅದಕ್ಕೆ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡು ಹೋಗಿ ಸರ್ಪ ಸಂಸ್ಕಾರ ಪೂಜೆ ಮಾಡಿಸೋರು. ಇಲ್ಲ ನೀವೇನಾದರೂ ಲೈಕ್ ಆಶ್ಲೇಷ ಬಲಿ ಎಲ್ಲ ಮಾಡಿಸ್ತೀನಿ ಅಂದರೆ, ಲೈಕ್ ನೀವು ನಾಳೆ ಮಾಡಿಸ್ತೀನಿ ಅಂದರೆ ಇವತ್ತು ಹೋಗ್ಬಿಟ್ಟು ಅಲ್ಲೇ ಹೋಗ್ಬಿಟ್ಟು ಅಮೌಂಟ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಬೋದು. ಅದೇನು ಪ್ರಾಬ್ಲಮ್ ಇಲ್ಲ. ಜಸ್ಟ್ ಸರ್ಪ ಸಂಸ್ಕಾರ ಪೂಜೆಗೆ ನೀವು ಮುಂಚೆನೇ ಬುಕ್ ಮಾಡ್ಕೊಂಡು ಹೋಗಬೇಕು. ಓಕೆ ಫ್ರೆಂಡ್ಸ್, ಇಷ್ಟು ಹೇಳ್ತಾ ನನ್ನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಸೊ ನಿಮಗೆ ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂದರೆ ನನ್ನ ಪಿಂಗ್ ಮಾಡಿ, ನನ್ನ ಕಮೆಂಟ್ಸ್ ಹಾಕಿ. ಸೊ ನಿಮಗೆ ನಾನು ಹೇಳ್ತೀನಿ. ಏನಾದರೂ ನಿಮ್ಗೆ ಡೌಟ್ಸ್ ಇದೆ, ನನಗೆ ಗೊತ್ತಿರೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಓಕೆನಾ? ಥ್ಯಾಂಕ್ ಯು ಗಾಯ್ಸ್, ಬಾಯ್.